ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ಸಮಾಜ ಯಾಕೆ ಹೆಣ್ಣಿನ ಮೌನವನ್ನು ಇಷ್ಟಪಡುತ್ತೆ? ಈ ಪ್ರಶ್ನೆ ಒಂದು ಸಾಮಾಜಿಕ ತಾಣದಲ್ಲಿ ಅಭಿವ್ಯಕ್ತಿಸಿದ ಕೂಡಲೇ, ವ್ಯವಸ್ಥೆಯನ್ನು ಪ್ರಶ್ನಿಸಿದ ಕೂಡಲೇ ಅಲ್ಲಿ ಬರುವ ಕಮೆಂಟ್ಗಳಿರ್ಬೋದು, ಅಥವಾ ಯಾವುದೋ ಒಬ್ಬ ಸಂಬಂಧಿಸಿದ ವ್ಯಕ್ತಿಗೆ ಇದು ಸರಿಯಲ್ಲ, ನೀನು ಮಾಡ್ತಾ ಇರೋದು ಸರಿಯಲ್ಲ, ನೀನು ಹೀಗೆ ಮಾಡಿದ್ದು ಸರಿಯಾ, ಈ ರೀತಿ ಸ್ವಂತ ಅಭಿಪ್ರಾಯವನ್ನು ಹೇಳುವ ಮೂಲಕ ಅಥವಾ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಾನು ವ್ಯಕ್ತವಾದ ತಕ್ಷಣ ಮೂಡುವ ಭಾವನೆ ಇದು. ಸಮಾಜಕ್ಕೆ, ಈ ವ್ಯವಸ್ಥೆಗೆ ಹೆಣ್ಣಿನ ಮೌನ ಯಾಕೆ ಇಷ್ಟ, ಅಥವಾ ಹೆಣ್ಣಿನ ಮಾತು ಯಾಕೆ ಭಯ ಮೂಡಿಸುತ್ತೆ? ಯಾಕೆಂದರೆ ಸಮಾಜ ಹೆಣ್ಣಿನಿಂದ ಬಹಳಷ್ಟು ನಿರೀಕ್ಷಿಸುತ್ತೆ. ಅವಳು ಮೌನವಾಗಿದ್ದಷ್ಟು ಸಮಾಜಕ್ಕೆ ಸಂತೋಷ. ಅವಳು ಹೊಂದ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅವಳು ಪ್ರಶ್ನೆಗಳನ್ನು ಕೇಳಬಾರದು. ಯಾವ ವ್ಯವಸ್ಥೆ ಹೇಗೆ ನಡೀತಾ ಇದ್ರೂ ಆಕೆ ಅಲ್ಲಿ ಮೌನ ಸಮ್ಮತಿಯನ್ನು ನೀಡಬೇಕು. ಹೀಗೆ ಮೌನ ಸಮ್ಮತಿಯನ್ನು, ಹೊಗಳಿಕೆಯನ್ನು ವಿನಾಕಾರಣ ಕೊಡುವ ಹೆಣ್ಣು ಸಮಾಜಕ್ಕೆ ಇಷ್ಟ. ಹಾಗಾಗಿ ಹೆಣ್ಣಿಗೆ ಸಣ್ಣ ವಯಸ್ಸಿನಿಂದಲೇ ಕಲಿಸಲಾಗೋದು ಒಂದು ಸಂಸ್ಕಾರ, ಅದು ಮೌನವಾಗಿರೋದು. ನೀನು ಹೆಚ್ಚು ಮಾತನಾಡಬೇಡ, ಹೆಚ್ಚು ನಗಾಡಬೇಡ, ಹೆಚ್ಚು ಜನರೊಂದಿಗೆ ಬೆರಿಬೇಡ, ಹೆಚ್ಚು ಕಾಣಿಸ್ಕೋಬೇಡ. ಹೀಗೆ ಆಕೆಯ ಧ್ವನಿಯನ್ನು, ಅಸ್ತಿತ್ವವನ್ನು ದಮನ ಮಾಡ್ತಾ ಮಾಡ್ತಾ ಆಕೆ ಒಂದು ದಿವಸ ತನ್ನ ಧ್ವನಿಯನ್ನು, ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾಳೆ. ಒಂದು ದಿನ ಅವಳು ತನ್ನ ಮಾತನ್ನೇ ಮರೆತು ಮೌನವನ್ನೇ ಆಯ್ಕೆ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾಳೆ. ಅವಾಗ ಹೇಳುತ್ತೆ ಸಮಾಜ, ಎಷ್ಟು ಒಳ್ಳೆಯವಳು, ಈ ಒಳ್ಳೆಯ ಹೆಣ್ಣು ಎಲ್ಲವನ್ನ ಸಹಿಸ್ತಾಳೆ, ತನ್ನ ಕೋಪವನ್ನು ನುಂಗ್ತಾಳೆ, ತನ್ನ ಕಷ್ಟವನ್ನು ಮರೆಮಾಚ್ಕೊಳ್ತಾಳೆ, ತನ್ನ ಕೃತಕ ನಗೆಯ ಹಿಂದೆ ವಿಷಾದಗಳನ್ನು ಮುಚ್ಚಿಡ್ತಾಳೆ. ಆದ್ದರಿಂದ ಸಮಾಜಕ್ಕೆ ಅವಳಿಂದ ಅಸೌಕರ್ಯ ಉಂಟಾಗೋದಿಲ್ಲ. ಅವಳು ಪ್ರಶ್ನೆಗಳನ್ನು ಕೇಳಿ ಅವಳು ವಿರೋಧಿಸೋದಿಲ್ಲ. ಪ್ರಶ್ನೆಗಳನ್ನು ಕೇಳಿ ಅಸ್ತಿತ್ವವನ್ನು ಅಲ್ಲಗಾಡಿಸೋದಿಲ್ಲ. ಹಾಗಾಗಿ ಸಮಾಜಕ್ಕೆ ಈ ಮೌನವಾಗಿರುವ ಹೆಣ್ಣು ಒಳ್ಳೆಯವಳು, ಒಪ್ಪಿತಳು. ಆದರೆ ಈ ಒಳ್ಳೆಯ ಹೆಣ್ಣು ತನ್ನ ಅಸ್ತಿತ್ವವನ್ನು, ತನ್ನ ಮಾತನ್ನು, ತನ್ನ ಅಭಿಪ್ರಾಯವನ್ನು ಬೇರೆಯವರ ಧ್ವನಿಯನ್ನು ರೂಢಿಸ್ಕೊಳ್ತಾ ತನ್ನೊಳಗಿನ ಧ್ವನಿಯನ್ನು ಕಳ್ಕೊಂಡ್ಬಿಡ್ತಾಳೆ. ಒಂದು ದಿನ ಈ ಎಲ್ಲ ಹೊಂದ್ಕೊಂಡು ಹೋಗ್ತಿರುವ ಹೆಣ್ಣು, ಒಳ್ಳೆಯ ಹೆಣ್ಣು, ಒಳ್ಳೆಯವಳು ಇದ್ದಕ್ಕಿದ್ದ ಹಾಗೆ ತನ್ನ ಧ್ವನಿಯನ್ನು ಕೇಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳು ಈಗ ಪ್ರಶ್ನೆಯನ್ನು ಕೇಳ್ತಾಳೆ, ಯಾಕೆ ನನಗೆ ಮಾತ್ರ ಹೀಗೆ? ನನಗೂ ನನ್ನ ವಿಶ್ರಾಂತಿ ಬೇಕು, ನನಗೂ ನನ್ನ ಆರ್ಥಿಕ ಸ್ವಾತಂತ್ರ್ಯ ಬೇಕು, ನನಗೂ ನನ್ನ ವೃತ್ತಿ ಬೇಕು, ನನಗೂ ನನ್ನ ಅಸ್ತಿತ್ವ ಬೇಕು. ಹೀಗೆ ತನ್ನ ತನವನ್ನು ಆಕೆ ಪ್ರತಿಪಾದಿಸ್ತಾ ಬಂದಾಗ ಆ ಸಮಾಜ ಆಕೆಗೆ ಕೊಡುವ ಬಿರುದು ಕ್ರೂರವಾಗಿರುತ್ತೆ. ಅದು ಹೇಳುತ್ತೆ, ನೀನೆಂಥ ಕ್ರೂರಿ, ನೀನೆಂಥ ಅವಕಾಶವಾದಿ, ನೀನೆಂತಹ ಕೀಳು ದರ್ಜೆಯ ಹೆಣ್ಣು ಮಗಳು, ಇವಳಿಗೆ ಯಾವಾಗಲೂ ಅವಳದೇ ಚಿಂತೆ, ಬೇರೆಯವ್ರ ಕಷ್ಟ ನಷ್ಟ ಬೇಕಾಗಿಲ್ಲ. ಹೀಗೆ ಹೇಳ್ತಾ ಕೊನೆಯಲ್ಲಿ ಕೇಳಿತು, ನೀನು ಒಬ್ಬ ಹೆಣ್ಣ? ಯಾಕೆ ತೀರ್ಪು ಕೊಟ್ಟರು? ಯಾಕೆಂದರೆ ಈಗ ಅವಳು ಸುಮ್ಮನಾಗಿಲ್ಲ, ಅವಳು ಮೌನವಾಗಿಲ್ಲ, ಅವಳು ಇವರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿಲ್ಲ, ಇವರ ಅಭಿಪ್ರಾಯವನ್ನು ಅನುಮೋದಿಸಿಲ್ಲ, ಇವರು ಮಾಡಿದ್ದೆಲ್ಲ ಸರಿ ಅಂದಿಲ್ಲ, ಜೊತೆಗೆ ಭಟ್ಟಂಗಿತನವಾದ ಹಾಗೆ ಅವರನ್ನು ಓಲೈಸಿಲ್ಲ. ತನ್ನ ಅಭಿಪ್ರಾಯವನ್ನು, ತನ್ನ ಅಸ್ತಿತ್ವವನ್ನು ಕೇಳಿದ್ಲು, ಪ್ರಶ್ನೆ ಮಾಡಿದ್ಲು, ಅಭಿವ್ಯಕ್ತಿಸಿದ್ಲು. ಆಗ ಸಮಾಜಕ್ಕೆ ಸಿಟ್ಟು ಬರುತ್ತೆ, ವ್ಯವಸ್ಥೆಗೆ ಸಿಟ್ಟು ಬರುತ್ತೆ.
ಈ ಅಸೌಕರ್ಯ ಮೂಡಿಸುವ ಹೆಣ್ಣು ಸಿಟ್ಟನ್ನು ತರಿಸ್ತಾಳೆ. ಸಮಾಜಕ್ಕೆ ಸಿಟ್ಟು ಬಂದಿರೋ ಹೆಣ್ಣಿಂದ ಭಯ ಇಲ್ಲ, ಕೋಪಗೊಂಡ ಹೆಣ್ಣಿನಿಂದ ಭಯ ಇಲ್ಲ. ಭಯ ಇರೋದು ಚಿಂತನೆ ಮಾಡುವ ಹೆಣ್ಣಿನಿಂದ. ಹೆಣ್ಣು ಚಿಂತನೆಗೆ ಇಳಿದ್ರೆ, ಚಿಂತಿಸುವುದಲ್ಲ, ಚಿಂತನೆ, ಆಲೋಚನೆ ಮಾಡುವಂಥವಳಾಗಿ ಬಿಟ್ಟರೆ ನಿಜವಾಗಿಯೂ ಸಮಾಜ ತಲ್ಲಣಗೊಳ್ಳೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಚಿಂತನೆ ಮಾಡುವ ಹೆಣ್ಣು ಮೌನವಾಗಿರೋದಿಲ್ಲ. ಅವಳು ಪ್ರಶ್ನೆ ಕೇಳ್ತಾಳೆ, ತನ್ನ ಬದುಕಿನ ನಿರ್ಧಾರಗಳನ್ನು ತಾನೇ ತೆಗೆದುಕೊಂಡು ತನಗೋಸ್ಕರ ಬದುಕೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಶತಮಾನಗಳಿಂದ ಕಟ್ಟಿ ನಿಲ್ಲಿಸಿರುವ ಬೇಲಿ ಕುಸಿಯೋದಕ್ಕೆ ಶುರುವಾಗುತ್ತೆ. ಸಮಾಜಕ್ಕೆ ಅನುಕೂಲವಾಗಿರುವ ಹೆಣ್ಣಿನ ಮೌನ ಮರೆಯಾಗತ್ತೆ. ಹೆಣ್ಣಿನ ಮೌನ ಬದಲಾದರೆ ಸಮಾಜಕ್ಕೆ ಭಯ. ಆಕೆ ತನ್ನ ಅಸ್ತಿತ್ವ ಮತ್ತು ಅಂತರಂಗಕ್ಕೆ ಅನುಗುಣವಾಗಿ ಬದುಕೋದಕ್ಕೆ ಶುರು ಮಾಡಿದ ತಕ್ಷಣ ಸಮಾಜದಲ್ಲಿರುವ ಎಲ್ಲ ವ್ಯವಸ್ಥೆ ತಲ್ಲಣಗೊಂಡು ಬಿಡುತ್ತೆ. ಜರಡಿ ಹಾಕಿ ಶಾಂತವಾದ ಸಾಗರವನ್ನು ಕದಡಿ ಬಿಟ್ಟ ಹಾಗಾಗ್ಬಿಡುತ್ತೆ. ಯಾಕೆಂದರೆ ಎಲ್ಲ ಸಂಬಂಧಗಳ, ಎಲ್ಲ ವ್ಯವಸ್ಥೆಗಳ ಆಧಾರ ಹೆಣ್ಣಾಗಿದ್ದಾಳೆ. ಆಕೆಯ ಸಹನ ಶಕ್ತಿ ಇರುವವರೆಗೆ ಆ ಮೇಲ್ಪದರ ಸಹಜವಾಗಿ, ಸುಲಲಿತವಾಗಿ, ಸಮರ್ಥವಾಗಿ ಕಾಣಿಸುತ್ತೆ. ಯಾವಾಗ ಆಕೆ ತನ್ನ ಅಸ್ತಿತ್ವಕ್ಕಾಗಿ ಎದ್ದು ನಿಲ್ತಾಳೆ, ಆ ವ್ಯವಸ್ಥೆ ಕುಸಿದು ಬಿಡುತ್ತೆ. ಹಾಗೆ ವ್ಯವಸ್ಥೆ ಕುಸಿದು ಬೀಳಬಾರದು, ಹೆಣ್ಣು ಪ್ರಶ್ನೆಯನ್ನ ಎತ್ತಬಾರದು ಅಂತಂದರೆ ಆಕೆಯ ಮೌನವನ್ನು ಗೌರವಿಸೋ ಬದಲು ಆರಂಭದಿಂದಲೇ ಆಕೆಯ ಅಭಿಪ್ರಾಯಕ್ಕೆ, ಆಕೆಯ ಮಾತಿಗೆ, ಆಕೆಯ ಅಸ್ತಿತ್ವಕ್ಕೆ, ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ತಲ್ಲಣ ಅಲ್ಲ, ಅಲ್ಲೊಂದು ಸುಭದ್ರವಾದ ವ್ಯವಸ್ಥೆ ನಿರ್ಮಾಣಗೊಳ್ಳುತ್ತೆ. ಆಗ ಕೊನೆಯ ಪ್ರಶ್ನೆ ಅವಲೋಕನದಲ್ಲಿ ಮೂಡುತ್ತೆ. ಹೆಣ್ಣಿನ ಮೌನದಿಂದ ಸಮಾಜ ಯಾಕೆ ಭಯಪಟ್ಕೋಬೇಕು? ಅದ್ರ ಬದಲು ಸಮಾಜವೇ ಹೆಣ್ಣಿಗೋಸ್ಕರ, ತನಗೋಸ್ಕರ ಬದಲಾಗೋದಕ್ಕೆ ಸಾಧ್ಯ ಇಲ್ವಾ? ಹೌದಾ? ಸಾಧ್ಯ ಇಲ್ವಾ? ನಿಂತು ನೋಡಿ, ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇದು ಅವಲೋಕನ. ಹೌದಾಗಿದ್ದರೆ, ಇಷ್ಟ ಆಗಿದ್ದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಜೊತೆಯಾಗಿರಿ. ಸಿಗ್ತೀನಿ. ನಮಸ್ಕಾರ.